ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಶನಿವಾರ ಕುಮಟಾ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಹೊಸದಾಗಿ ನಿರ್ಮಾಣಗೊಂಡು ಉದ್ಘಾಟನೆ ಹಂತದಲ್ಲಿರುವ ಟ್ರೋಮಾ ಸೆಂಟರ್ ಅನ್ನು ಪರಿಶೀಲಿಸಿದರು. ಟ್ರೋಮಾ ಸೆಂಟರ್ ಪರಿಶೀಲನೆ ನಂತರ ವೈದ್ಯರ ಜೊತೆ ಸಮಾಲೋಚಿಸಿದ ಅವರು ಆಸ್ಪತ್ರೆಗೆ ಅಗತ್ಯ ಉಪಕರಣ ಹಾಗೂ ಸಲಕರಣೆಗಳ ಬೇಡಿಕೆಯ ಪಟ್ಟಿಯನ್ನ ನೀಡುವಂತೆ ಸೂಚಿಸಿದರು. ಯಾವುದೇ ಅವಶ್ಯಕತೆಯನ್ನ ಕೇವಲ ಮಾತಿನಲ್ಲಿ ಹೇಳದೆ ಲಿಖಿತವಾಗಿ ನೀಡಬೇಕು ಎಂದು ಸೂಚಿಸಿದ್ರು. ಕೇವಲ 5-6 ಲಕ್ಷ ಮೊತ್ತದ ಸಣ್ಣ ಪುಟ್ಟ ವೈದ್ಯಕೀಯ ಉಪಕರಣಗಳಿಗೆ ಪ್ರಸ್ತಾವನೆ ಕಳಿಸಿರುವುದು ಬಾಕಿ ಇದ್ದಲ್ಲಿ ಲಿಖಿತವಾಗಿ ನೀಡಿದ್ರೆ ಕೂಡಲೇ ಹಣ ಮಂಜೂರಿ ಮಾಡುವುದಾಗಿ ತಿಳಿಸಿದ್ರು. ಆಸ್ಪತ್ರೆಯಲ್ಲಿರುವ ಡಯಾಲಿಸಿಸ್ ಘಟಕ, ಐಸಿಯು, ಸ್ಕ್ಯಾನ್ ಸೆಂಟರ್, ಎಕ್ಸ್ರೇ ವಿಭಾಗ ಪರಿಶೀಲಿಸಿದ್ದಲ್ಲದೆ ವಾರ್ಡ್ಗಳಿಗೆ ತೆರಳಿ ರೋಗಿಗಳಲ್ಲಿ ಆಸ್ಪತ್ರೆಯ ವ್ಯವಸ್ಥೆಯ ಬಗ್ಗೆ ವಿಚಾರಿಸಿದ್ರು. ಕುಮಟಾದಲ್ಲಿ ಈಗಾಗಲೇ ಇರುವ ಟ್ರೋಮಾ ಸೆಂಟರ್ಗೆ ವೈದ್ಯರು ಬಾರದ ಸ್ಥಿತಿಯಲ್ಲಿದೆ. ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ಅಲ್ಲಿ ಮಾಡಲಾಗುತ್ತಿದೆ. ಇಲ್ಲಿಂದ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದ್ದಲ್ಲಿ 1 ಗಂಟೆಯಲ್ಲಿ ಕಾರವಾರ ತಲುಪಬಹುದು. ಇಲ್ಲಿ 3ನೇ ಹಂತದ ಟ್ರೋಮಾ ಸೆಂಟರ್ ಆಗ್ತಿದೆ. ನಂತರದ ದಿನದಲ್ಲಿ 2ನೇ ಹಾಗೂ 1ನೇ ಹಂತದೊಂದಿಗೆ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಟ್ರೋಮಾ ಸೆಂಟರ್ ಆಗುವಂತೆ ಪ್ರಯತ್ನಿಸೋಣ. ಮುಂದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡುವ ಬಗ್ಗೆ ಪರಿಶೀಲಿಸೋಣ. ಕೇವಲ ಕಟ್ಟಡ ಕಟ್ಟಿದ್ರೆ ಸಾಲದು, ಅದಕ್ಕೆ ಸಂಬಂಧಿಸಿದ ವೈದ್ಯರು, ಇತರ ಮಾನವ ಸಂಪನ್ಮೂಲದ ಅಗತ್ಯತೆ ಬೇಕಾಗುತ್ತದೆ ಎಂದರು. ನಮ್ಮ ಈಗಿನ ಶಾಸಕರು ವಿಧಾನಸಭೆಯಲ್ಲಿ ಮಾತಾಡ್ತಿದ್ದಾರೆ, ಇಂದಿನ ಶಾಸಕರ ಕಡಿಮೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡುವಾಗ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂದರೆ ಬರೀ ನಾವು ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಸಾಕಾಗುವುದಿಲ್ಲ. ಇಲ್ಲಿ ನೋಡಿ, ನಾವು ಟ್ರಾಮಾ ಕೇರ್ ಸೆಂಟರ್ ಮಾಡಿ ನಮಗೊಂದು ನರ್ಸ್ ಮತ್ತು ನಮಗೊಂದು ಜನರಲ್ ಸರ್ಜನ್ ಸಿಗೋದಂಥ ಪರಿಸ್ಥಿತಿ ಇದೆ. ಒಂದು ಟ್ರಾಮಾ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಇದೆ, ಅದಕ್ಕೆ ಬೇಕಾಗುವಂತೆಲ್ಲ ಮ್ಯಾನ್ ಪವರ್ ಬೇಕು ಮತ್ತು ಅಷ್ಟೇ ಅದಕ್ಕೆ ಒಂದು ಇದು ಬೇಕಾಗ್ತದೆ. ಅದಕ್ಕೆ ಅಲ್ಲಿ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿದೆ. ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಆದಂಥ ಸಂದರ್ಭದಲ್ಲಿ ಅಲ್ಲಿ 2 ಪ್ರಯೋಜನ ಆಗ್ತದೆ. ಮತ್ತು ಅದೇ ಇಲ್ಲಿಂದಲೂ ನಾವು ಆಂಬ್ಯುಲೆನ್ಸ್ ಇಟ್ಟರೆ ಇಲ್ಲಿ 1 ಗಂಟೆಯಲ್ಲಿ ಮುಟ್ಟುವಂಥ ವ್ಯವಸ್ಥೆ ಕೂಡ ಇವತ್ತು ಅಲ್ಲಿಗೆ ಆಗುವಂಥದ್ದು. ಆದ ಕಾರಣ ಇದನ್ನು ನೋಡಿಕೊಂಡು ಬಹುಶಃ ಅಲ್ಲಿ ಅದನ್ನು ಇವತ್ತು ಆ ಒಂದು ಪ್ರದೇಶಕ್ಕೆ ಇವತ್ತು ಫಿಕ್ಸ್ ಮಾಡ್ತಾರೆ, ಎಲ್ಲಿ ನಮಗೆ ಭವಿಷ್ಯದಲ್ಲಿ ಅದು ಕಟ್ಟಿ ಪ್ರಯೋಜನ ಆಗುವ ರೀತಿಯಲ್ಲಿ. ಆದ ಕಾರಣ ಇಲ್ಲಿ ಏನು ಟ್ರಾಮಾ ಕೇರ್ ಅವರು ಬಹುಶಃ ಬಹಳ ಆಸಕ್ತಿಯಿಂದ ಇವತ್ತು ಶಾಸಕರು ಸೇರಿಕೊಂಡು ಮಾಡಿದ್ದಾರೆ. ಈಗಾಗಲೇ ಗುತ್ತಿಗೆ ಆಧಾರದಲ್ಲಿರುವ ವೈದ್ಯರು ಮತ್ತು ಸಿಬ್ಬಂದಿಗಳನ್ನ ಖಾಯಂಗೊಳಿಸುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದ ಸಚಿವರು, ಗುತ್ತಿಗೆ ಆಧಾರದಲ್ಲಿ ಇದ್ದವರನ್ನ ಅವರೇ ಮಂತ್ರಿಯಾದ್ರೂ ಖಾಯಂ ಮಾಡಲು ಸಾಧ್ಯವಿಲ್ಲ. ಈ ವಿಚಾರ ಯಾರ ತಲೆಯಲ್ಲಿದೆಯೋ ಅವರು ಅದನ್ನ ಮರೆತು ಬಿಡಿ. ಯಾರಾದ್ರೂ ಖಾಯಂ ಮಾಡಲು ಹಣ ನೀಡುವಂತೆ ಕೇಳಿದ್ರೆ ಯಾರಿಗೂ ಬಿಡಿಗಾಸು ಹಣ ಕೊಡಬೇಡಿ. ನೇಮಕಾತಿ ವೇಳೆಗೆ ಈಗ ಗುತ್ತಿಗೆ ಆಧಾರದಲ್ಲಿದ್ದವರಿಗೆ ಗ್ರೇಸ್ ಮಾರ್ಕ್ಸ್ ಕೊಡುವ ಬಗ್ಗೆ ಯೋಚಿಸುತ್ತಿದ್ದು, ವೈದ್ಯರು ಸಿಗದ ಕಾರಣ ಎಂಬಿಬಿಎಸ್ ವೈದ್ಯರನ್ನ ಖಾಯಂಗೊಳಿಸಲು ಪ್ರಯತ್ನಿಸಲಾಗುವುದು ಎಂದರು. ಇದನ್ನು ನಾವು ಇನ್ನಷ್ಟು ಸ್ಟ್ರೆಂಥನ್ ಮಾಡಿ ಇನ್ನಷ್ಟು ಅತ್ಯುತ್ತಮವಾಗಿ ನಾವು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅಂಥ ದೊಡ್ಡ ಮಟ್ಟದ ಪೇಷಂಟ್ಸ್ಗಳು ಮತ್ತು ಅಂಥ ಒಂದು ಕೇಸ್ಗಳು ಇಲ್ಲಿ ಬಂದಾಗ ಮತ್ತೆ ಮಾಡುವಂಥ ಅವಕಾಶ ಖಂಡಿತವಾಗಿ ಇವತ್ತು ಇದೆ. ಆದ ಕಾರಣ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 2 ಸರ್ಕಾರ ಕೂಡ ಟ್ರಾಮಾ ಕೇರಿಗೆ, ಆಕ್ಸಿಡೆಂಟ್ ಕೇರಿಗೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಯೋಜನೆ ನಾವು ಇವತ್ತು ರೂಪಿಸಿದ್ದೇವೆ. ಅಷ್ಟಲ್ಲದೆ ಹೈವೇಲಿ ಒಂದು ಕಡೆ ಟ್ರಾಮಾ ಕೇರ್ ಬರಬೇಕಂದ್ರೆ ಈಗ ಒಂದು 3rd ಲೆವೆಲ್ ಟ್ರಾಮಾ ಇವತ್ತಿದೆ. ಸೊ ಮುಂದಿನ ದಿನಗಳಲ್ಲಿ ಬೇಡಿಕೆ ಇರೋ ರೀತಿಯಲ್ಲಿ ನಾವು 2nd ಲೆವೆಲ್ ಮತ್ತು 1st ಲೆವೆಲ್ಗೆ ತರುವಂಥ ವ್ಯವಸ್ಥೆ ನಾವು ಮಾಡ್ತೇವೆ. ದಿಸ್ ಇಸ್ ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪ್ ಓನ್ಲಿ, ಬಟ್ ನಾಟ್ ದ ಲಾಸ್ಟ್ ಸ್ಟೆಪ್. ವಿಲ್ ಗೋ ಫಾರ್ವರ್ಡ್. ಕೆಲವು ವರ್ಷಗಳು ಹೋದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಟ್ರಾಮಾ ಕೇರ್ ಸೆಂಟರ್ ಪರಿವರ್ತನೆ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ, ನಮಗೆ ವಿಶ್ವಾಸ ಇದೆ. ಆಗ ಒಂದು ಫಸ್ಟ್ ಲೆವೆಲ್ ಟ್ರಾಮಾ ಅಂತ ಹೇಳಿದ್ರೆ ಸ್ಮಾಲ್ ಟೈಪ್ ಆಫ್ ಮಲ್ಟಿ ಸ್ಪೆಷಾಲಿಟಿ ಓನ್ಲಿ ಎಮರ್ಜೆನ್ಸಿಗೆ ಕೇರ್ಗೆ ಬಂದಂಥ ಸಂದರ್ಭದಲ್ಲಿ ಆ ವ್ಯವಸ್ಥೆ ಮುಂದಿನ ಮಾಡುವ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ಏನು ಇವತ್ತು ಬೇಡಿಕೆ ಇದೆ ನನಗೆ ಜನರ ಭಾವನೆಗಳು, ಜನಪ್ರತಿನಿಧಿ ಭಾವನೆ ನನಗೆ ಇವತ್ತು ಅರ್ಥ ಆಗ್ತದೆ ಮತ್ತು ಪ್ರಾಕ್ಟಿಕಲ್ ಆಗಿ ಈ ವಿಚಾರ ಇರುವಂಥದ್ದು. ಸೊ ನಮಗೆ ಈ ಟ್ರಾಮಾವನ್ನು ಒಂದು ಇದೀಗ ನಮ್ಮ ಸ್ಟೇಟಲ್ಲಿ ಒಂದು ಮಾಡೆಲ್ ಟ್ರಾಮಾ ಕೇರ್ ಸೆಂಟರ್ ಮಾಡಲಿಕ್ಕೆ ಏನೆಲ್ಲ ಅದಕ್ಕೆ ಮ್ಯಾನ್ ಪವರ್ ಬೇಕು, ಏನು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಏನು ಅದಕ್ಕೆ ಎಕ್ವಿಪ್ಮೆಂಟ್ ಬೇಕು, ಆ ಕೆಲಸ ನಾವು ಮಾಡುವ. ಮತ್ತು ನಾನು BL ಅವರು ಕೂಡ ನಾನು ಅಭಿನಂದಿಸ್ತೇನೆ. ಸೊ ನಾವು ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋದರೆ ಇನ್ನೂ ಕೂಡ ನಮಗೆ CS ಅವರು ದುಡ್ಡು ಕೊಡ್ತಾರೆ. ಈಗ ನಮಗೆ ದುಡ್ಡು ಕೊಡಲಿಕ್ಕೆ ಭಾಳಷ್ಟು ಜನರಿದ್ದಾರೆ, ಬಟ್ ದಟ್ ಶುಡ್ ಬಿನ್ ಅ ಸೇಫ್ ಹ್ಯಾಂಡ್ಸ್. ದುಡ್ಡು ಕೊಡುವವರಿಗೆ ದುಡ್ಡು ನಾವು ಕೊಟ್ಟದ್ದು ಪ್ರಯೋಜನ ಆಗ್ತದೆ ಭಾವನೆ ಬರಬೇಕು. ಅದು ಬಂತಂತ ಹೇಳಿದರೆ
ನಮ್ಮ ಕಾಲು ಬುಡಕ್ಕೆ ಬಂದು CS ದುಡ್ಡು ಕೊಡುವಂಥ ಒಂದು ವಾತಾವರಣ ಈಗ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದೆ. ಅದರ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಬಹುಶಃ ಫಲ ಇವತ್ತು ಬೇಡಿಕೆ ಇದೆಯಲ್ಲ ಅದರ ಮುಖ ಖಂಡಿತ ಮುಂದೆ ಹೋಗುವಂತ ಹೇಳಲಿಕ್ಕೆ ನಾನು ಬಯಸಿ. ಶಾಸಕ ದಿನಕರ್ ಶೆಟ್ಟಿ, ಭಟ್ಕಳ ಶಾಸಕ ಮಂಕಾಳ್ ವೈದ್ಯ, ಮಾಜಿ ಶಾಸಕಿ ಶಾರದಾ ಶೆಟ್ಟಿ, ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್, ಡಿಸಿಸಿ ಉಪಾಧ್ಯಕ್ಷ RH ನಾಯ್ಕ್, ಕಾಂಗ್ರೆಸ್ ಹಿರಿಯ ಮುಖಂಡ ಹೊನ್ನಪ್ಪ ನಾಯ್ಕ್, ಪ್ರಮುಖರಾದ ರತ್ನಾಕರ್ ನಾಯ್ಕ್, ಗಜು ನಾಯ್ಕ್, ವೈಭವ್ ನಾಯ್ಕ್, ಉಪವಿಭಾಗಾಧಿಕಾರಿ P ಶ್ರವಣ್ ಕುಮಾರ್, ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್, DHO ಡಾಕ್ಟರ್ ಸಂಜಯ್ ದೊಡ್ಮನಿ, ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಆಜ್ಞಾ ನಾಯಕ್, ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ್, ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರು ಹಾಜರಿದ್ದರು.